ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರತಕ್ಕಂಥ ಮಹಾಕುಂಭಮೇಳದಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಳೆದ ವಾರ ಅಲ್ಲೊಂದು ಅಗ್ನಿ ದುರಂತ ಸಂಭವಿಸಿತ್ತು, ಬಟ್ ಯಾರಿಗೂ ಏನೂ ಆಗಿರಲಿಲ್ಲ. ಆದರೆ ಈಗ ನಡೆದಂತಹ ಕಾಲ್ತುಳಿತ, ತಡರಾತ್ರಿ 2 ಗಂಟೆ ವೇಳೆಗೆ ಸಂಭವಿಸಿದಂತಹ ಕಾಲ್ತುಳಿತ ಹೇಳಿ ಕೇಳಿ ಇವತ್ತು ಮೌನಿ ಅಮಾವಾಸ್ಯೆ. 10 ಕೋಟಿ ಜನ ಇವತ್ತು ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ಈ ತೀರ್ಥ ಸ್ನಾನ, ಪವಿತ್ರ ಸ್ನಾನವನ್ನು ಮಾಡಬೇಕು, ಶಾಹಿ ಸ್ನಾನವನ್ನು ಮಾಡಬೇಕು ಅಂತ ತಡರಾತ್ರಿಯೇ ಶುರುವಾಗೋಗಿದೆ. ಆ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ವಿಪರೀತವಾದ ಜನಜಂಗುಳಿ ಆಗ್ಬಿಟ್ಟಿದೆ. ಪ್ರಯಾಗ್ರಾಜ್ನಲ್ಲಿ ಆ ಕುಂಭಮೇಳದಲ್ಲಿ ನಡೆದಂತಹ ಕಾಲ್ತುಳಿತ ತಡರಾತ್ರಿ 2 ಗಂಟೆ ವೇಳೆಗೆ ಈ ಮಹಾಕುಂಭಮೇಳದಲ್ಲಿ ಕನ್ನಡಿಗರ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ 4 ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಘೋರ ದುರಂತ ಇದೊಂದು. ಮಹಾಕುಂಭಕ್ಕೆ ಪ್ರವಾಸಕ್ಕೆ ಹೋಗಿದ್ರು 60 ಯಾತ್ರಾರ್ಥಿಗಳು. ಇವತ್ತು ಬೆಳಗಾವಿಯಿಂದ ಅವರೆಲ್ಲರೂ ಕೂಡ ಹೋಗಿದ್ರು. ಇವತ್ತು ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ದರು. ಈ ಮನೆಯವರೆಲ್ಲ ಈ ಕಡೆಯಿಂದ ಕಾಲ್ ಮಾಡಿದ್ರು ಕೂಡ ರಿಂಗ್ ಆಗ್ತಾ ಇದೆ, ರಿಸೀವ್ ಮಾಡ್ತಾ ಇಲ್ಲ ಅಂತ. ಬೆಳಗಾವಿಯ ಅರುಣ್ ಕೋರ್ಪಡೆ, ಮಹಾದೇವಿ ಹನುಮಂತ, ಜ್ಯೋತಿ ಹಾಗೂ ಅವರ ಪುತ್ರಿ ಮೇಘ 4 ಜನ ಸಾವನ್ನಪ್ಪಿರ್ತಕ್ಕಂಥದ್ದು. ಆ್ಯಕ್ಚುಲಿ ಸಾವಿನ ಸಂಖ್ಯೆಯನ್ನು ಉತ್ತರ ಪ್ರದೇಶ ಸರ್ಕಾರ ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಆದರೆ ಕುಟುಂಬಕ್ಕೆ ಈಗಾಗಲೇ ಮಾಹಿತಿ ತಲುಪಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅವರ ಕುಟುಂಬಕ್ಕೆ ಮಾಹಿತಿ ಬಂದಿದೆ. ಅಲ್ಲಿಗೆ ಒಟ್ಟು ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾದಂತಾಯಿತು. ಆರಂಭದಲ್ಲಿ ಸಣ್ಣ ಪುಟ್ಟ ಕಾಲ್ತುಳಿತ, ಕೆಲವರು ಗಾಯ ಆಗಿದೆ, ಅಲ್ಲೇ ಸೆಕ್ಟರ್ 2ನಲ್ಲಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕಾಲ ಕ್ರಮೇಣ ನಿಧಾನಕ್ಕೆ ಈಗ 3 ಗಂಟೆ ವೇಳೆಗೆ ಒಂದೊಂದೇ ಸಾವಿನ ಸುದ್ದಿ ಬರೋದಕ್ಕೆ ಶುರುವಾಯಿತು. ಆರಂಭದಲ್ಲಿ ತಾಯಿ ಜ್ಯೋತಿ ಮತ್ತು ಅವರ ಪುತ್ರಿ ಮೇಘ ಇವರಿಬ್ಬರ ವಿಚಾರ ಬಂತು. ಇವರಿಬ್ಬರು ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಹೋಯಿತು. ಅವರ ಸಂಬಂಧಿಕರೆಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. ನಾವು ಕಾಲ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇಲ್ಲ, ಅವ್ರು ಬದುಕಿಲ್ಲ ಅಂತಕ್ಕಂಥದ್ದು ನಮಗೆ ಅನ್ನಿಸ್ತಾ ಇದೆ ಅಂತ. ಬಟ್ ಆಮೇಲೆ ಅದು ಕನ್ಫರ್ಮ್ ಆಯಿತು. ಅದಾದ ಬಳಿಕ ಬಂದ ಮತ್ತೆರಡು ಸಾವಿನ ಸುದ್ದಿ ಅಂದರೆ ಬೆಳಗಾವಿಯ ಅರುಣ್ ಕೋರ್ಪಡೆ ಮತ್ತು ಮಹಾದೇವಿ ಹನುಮಂತ ಇವರು ಕೂಡ ಮೃತಪಟ್ಟಿದ್ದಾರೆ ಅಂತ. ಅಲ್ಲಿಗೆ 4 ಜನ ಮೃತಪಟ್ಟಿರೋದು. ನೀವೀಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ತಾಯಿ ಮತ್ತು ಮಗಳು. ಒಂದು ಮಹಾದೇವಿ ಅಂತಂದ್ಬಿಟ್ಟು, ಮತ್ತೊಬ್ಬರು ಮೇಘ ಅವರ ತಾಯಿ ಜ್ಯೋತಿ ಅವರು ಕೂಡ ಮೃತಪಟ್ಟಿದ್ದಾರೆ. ಸೊ ಅಲ್ಲಿಗೆ 4 ಜನ, 3 ಮಹಿಳೆಯರು, ಓರ್ವ ಪುರುಷ ಮೃತಪಟ್ಟಿದ್ದಾರೆ. ಅದು ಕೂಡ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರತಕ್ಕಂಥ ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ. ಏನು ಜನ ಸಾಗರೋಪಾದಿಯಲ್ಲಿ ಬರೋದಕ್ಕೆ ಶುರುವಾಗ್ಬಿಟ್ರು. ಜನ ರಾತ್ರಿಯೆಲ್ಲ ಜನ ಕಷ್ಟಪಟ್ಟು ಇವರೆಲ್ಲರೂ ಕೂಡ ತುಂಬ ದೂರ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗಿ ಪ್ರಯಾಗ್ರಾಜ್ ತಲುಪಿದ್ರು. ಕಷ್ಟಪಟ್ಟು ಇವರು ತ್ರಿವೇಣಿ ಸಂಗಮಕ್ಕೂ ಕೂಡ ಹೋಗಿದ್ರು. ಸ್ನಾನ ಮಾಡಿಕೊಂಡು ವಾಪಸ್ ಬರಬೇಕು. ಆದರೆ ಆ ಸಂದರ್ಭದಲ್ಲೇ ನಡೆದು ಹೋದಂತಹ ಈ ಘೋರ ದುರಂತ. ಬೇರೆ ಬೇರೆ ರಾಜ್ಯದವರು ಕೂಡ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ಅದನ್ನು ಸರ್ಕಾರ ಕನ್ಫರ್ಮ್ ಮಾಡಬೇಕು. ಉತ್ತರ ಪ್ರದೇಶ ಸರ್ಕಾರ ಅವರಿನ್ನೂ ಅದನ್ನು ಅಧಿಕೃತವಾಗಿ ಹೇಳ್ತಾ ಇಲ್ಲ. ಬಟ್ ನಮಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಕರ್ನಾಟಕದ 4 ಮಂದಿ ಮೃತಪಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಒಂದು 60 ಜನರ ತಂಡ 2 ಬಸ್ ಮಾಡಿಕೊಂಡು ಬೆಳಗಾವಿಯಿಂದ ಪ್ರಯಾಗ್ರಾಜ್ಗೆ ಹೋಗಿದ್ದರು. ಎಲ್ಲವೂ ಸುಸೂತ್ರವಾಗಿ ಚೆನ್ನಾಗಿ ನಡೀತಾ ಇತ್ತು. ಬಟ್ ಇವತ್ತು ಒಂದು ಅವರು ಮಾರ್ಗಸೂಚಿಗಳನ್ನು ಪಾಲಿಸದೇ ಇರತಕ್ಕಂಥದ್ದು, ಮತ್ತೊಂದು ಇವರು ಅಂದುಕೊಂಡಿದ್ದಕ್ಕಂಥ ನಿರೀಕ್ಷೆಗಿಂತ ದುಪ್ಪಟ್ಟು ಜನ ಬಂದ್ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಿಮಗೆ 2,000, 3,000, 4,000 ಜನ ಸೇರಿರ್ತಕ್ಕಂಥ ಕಡೆನೇ ಕಾಲ್ತುಳಿತ ಆಗಿಬಿಡುತ್ತೆ. ಅಂಥದ್ರಲ್ಲಿ ಕೋಟಿಗಟ್ಟಲೆ ಜನ. ಫ್ರೆಂಡ್ ಒಬ್ರು ಹೋಗಿದ್ರು ಗೋಕಾಕ ವಿದ್ಯಾ ಸಾಬಡೆ ಅಂತ ಹೇಳಿ ಎಲ್ಲ ಕೂಡಿ ಈ ರೀತಿ ನೀನು ರಾತ್ರಿ ಸಹಿತ ಫೋನ್ ಮಾಡಿದ್ರು. ಅವ್ರ ತಾಯಿ ಮಗಳು ಇಬ್ಬರು ಮಾತಾಡ್ಯಾರ ವಾಟ್ಸಪ್ನಾಗ. ಎಲ್ಲ ಈ ರೀತಿ ಸಮಸ್ಯೆ ಹಾಕೋದ ಸರ್. ಇವಾಗ 26 ಜನವರಿ ಸರ್, 26 ಜನವರಿ ಸುಮಾರು ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ರು. ಇವಾಗ ನೋಡಿದ್ರೆ ಈ ರೀತಿ ಬೆಳಗ್ಗೆಯಿಂದ ಪ್ರಯತ್ನ ಮಾಡಲಿಲ್ಲ ಸರ್. ದವಾಖಾನೆ ಯಾವ್ದು ಟ್ರೇಸ್ ಔಟ್ ಮಾಡಿರಿ ಯಾರು ಒಬ್ಬರು ಮಾಹಿತಿ ಕೊಡಲಿಲ್ಲ ಸರ್. ಈಗ ನ್ಯೂಸ್ ಮ್ಯಾಗ ಗೊತ್ತಾದ ಸರ್, ಇದು TV ನ್ಯೂಸ್ ಮ್ಯಾಗ. ಅದಲ್ದ ಒಬ್ಬರು ಚಿದಂಬರ ಪಾಟೀಲ್ ಅಂತ ಒಬ್ರು ಅವ್ರ ಜೊತೆ ಮುಖಂಡ ಹೋಗ್ಯಾರ. ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ. ಇವರು ಇಬ್ಬರು ನೋ ಮೋರ್ ಅಂತ ಅವ್ರ ವಿಷಯ ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂತು ಸರ್ TV ಒಳಗೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಮಾತಾಡಿದ್ರು ಸರ್. ಅವಾಗ ಇಬ್ಬರು ಆರಾಮಿದ್ರು. ಚಳಿ ಅದ ಇದದ ಆದಾಗ್ಯೂ ಆರಾಮಿದೆ. ಸ್ವಲ್ಪ ಇದು ಗದ್ಲಾಗ್ಯದ, ಸಾವಕಾಶ ಹೋಗ್ತೇವೆ ಅಂತ ಹೇಳಿದ್ರು. ಆದಾಗ್ಯೂ ಈ ರೀತಿ ನೋಡಿದ್ರೆ ಈ ರೀತಿ ಹಾಕೋದ ಸರ್. ಬೆಳಿಗ್ಗೆ ಈಗ ಬೆಳಿಗ್ಗೆಯಿಂದ ನಿಮ್ಗೆ ಸಂಪರ್ಕ ಬಂದಿರಲಿಲ್ಲ? ಇಲ್ಲ ಸರ್, ಒಟ್ಟು ಸಂಪರ್ಕ ಬಂದಿಲ್ಲ. ಇವರು ಮಗಳ ಫ್ರೆಂಡ್ ಸಂಪರ್ಕ ಬಂದಿದ್ರು. ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಇದ್ದಾರೆ ವಿದ್ಯಾ ಸಾಬಡೆ ಅಂತ, ಅವ್ರು ಸಂಪರ್ಕ ಬಂದಿದ್ರು. ಅವರ ವಿಷಯ ಹೇಳಿದ್ರು ಹಿಂಗಾಗ್ಯದ ಅಂತ ಹೇಳಿ. ಆಮೇಲೆ ಪೂರ್ತಿ ವಿಷಯ ಗೊತ್ತಾಗಿದ್ದಿಲ್ಲ. ನಾನು ಮತ್ತೆ ಇವ್ರಿಗೆ ಚಿದಂಬರ ಪಾಟೀಲ್ ಅವರಿಗೆ ಫೋನ್ ಮಾಡಿ, ಅಲ್ಲಿ ಮುಖಂಡರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದೆ. ಇಲ್ಲ ನಮಗೂ ಅಲ್ಲಿದ್ದು ವಿಷಯ ಗೊತ್ತಾಗ್ತಾಯಿಲ್ಲ, ತುಂಬ ಗದ್ದಲಿದೆ,
ದವಾಖಾನೆಗೆ ಸಹಿತ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾವ ದವಾಖಾನೆಗೆ ಎಲ್ಲಿ ಅಡ್ಮಿಟ್ ಮಾಡ್ಯಾರ, ಫ್ರೆಂಡ್ ಒಬ್ರು ಹೋಗಿದ್ರು ಗೋಕಾಕ ವಿದ್ಯಾ ಸಾಬಡೆ ಅಂತ ಹೇಳಿ. ಓಕೆ, ಇದು ನೋಡಿ ಆ ಮೇಘ ಅಂತ ಮೃತಪಟ್ಟರಲ್ಲ ಅವರ ತಂದೆ ಆಡಿರ್ತಕ್ಕಂಥ ಮಾತುಗಳು. ಅವರಿಗೆ ಕನ್ಫರ್ಮೇಷನ್ ಆಗಿದೆ ಅಂದರೆ ನನ್ನ ಪ್ರಕಾರ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ವತಿಯಿಂದನೇ ಅಧಿಕೃತವಾಗಿ ಮಾಹಿತಿ ಬಂದಿದೆ ಅಂತ ಅನಿಸುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಚೇತನ್ ಅವರಿಂದ. ಚೇತನ್, ಇವಾಗ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ವತಿಯಿಂದ ಈ ಮೃತಪಟ್ಟವರ ಕುಟುಂಬವನ್ನು ಸಂಪರ್ಕ ಮಾಡಲಾಗಿದೆಯಾ? ಅಧಿಕೃತ ಮಾಹಿತಿ ಕೊಟ್ಟಿದ್ದಾರಾ? ಈ ಕಡೆಯಿಂದ ಇವರೆಲ್ಲರೂ ಕೂಡ ಪ್ರಯಾಗ್ರಾಜ್ಗೆ ಹೊರಟಿದ್ದಾರಾ ಕುಟುಂಬಸ್ಥರು? ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರವಾಗಿ? ಅರವಿಂದ್, ಖಂಡಿತವಾಗಿಯೂ ಕೂಡ ಏನು ಬೆಳಗಾವಿ ಜಿಲ್ಲೆಯವರಿಗೆ 144 ವರ್ಷದಲ್ಲಿ ನಡೆಯುವಂತಹ ಮಹಾಕುಂಭಮೇಳದ ಅಮೃತ ಗೋಳಿಗೆ 4 ಜನರಿಗೆ ಕೊನೆಗಳಿಗೆಯಾಗಿ ಪರಿಣಮಿಸಿರುವಂತದ್ದು. ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ, ಅದರಲ್ಲೂ ಬೆಳಗಾವಿ ನಗರದವರೇ 4 ಜನ ಸಾವನ್ನಪ್ಪಿರುವಂತದ್ದು. ಈ 4 ಜನ ಸಾವನ್ನಪ್ಪಿರೋರಿಗೆ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರು ಅವರ ಕುಟುಂಬಗಳಿಗೆ ಭೇಟಿ ನೀಡಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಬೆಳಗಾವಿ ಜಿಲ್ಲಾಡಳಿತ ನಿರಂತರವಾಗಿ ಏನು ಪ್ರಯಾಗ್ರಾಜ್ಯದ ಜಿಲ್ಲಾಡಳಿತ ಆಗಿರ್ಬೋದು, ಉತ್ತರ ಪ್ರದೇಶದ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಸಾಧಿಸಲು ಮುಂದಾಗ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಬೆಳಗಾವಿ ಜಿಲ್ಲಾಡಳಿತದಿಂದ ಯಾವುದೇ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಕುಟುಂಬಸ್ಥರಿಗೆ ಅಲ್ಲಿದ್ದ ಸ್ಥಳೀಯರಿಂದ ಮಾಹಿತಿ ಸಿಕ್ಕಿರುವಂತದ್ದು. ಏನು ಸುಮಾರು 60 ಜನ 2 ಬಸ್ಗಳ ಮೂಲಕ ಬೆಳಗಾವಿಯಿಂದ ತೆರಳಿದ್ರು, ಏನು ಸಂಸ್ಥೆ ಅಥವಾ ಇದರಿಂದ ಟ್ರಾವೆಲ್ಸ್ ಮೂಲಕ ತೆರಳಿದ್ರು. ಆದ್ರೆ ನಿನ್ನೆ ಏನು ಮೌನಿ ಅಮಾವಾಸ್ಯೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಲು ಇವರೆಲ್ಲರೂ ಮುಂದಾಗಿರುವಂತದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಬಂದ ಕಾರಣ, ಕೋಟ್ಯಾಂತರ ಜನ ಬಂದ ಕಾರಣ ಕಾಲ್ತುಳಿತದಿಂದ ಈಗ 4 ಜನ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಏನು ಸ್ಥಳೀಯ ಶಾಸಕ ರಾಜು ಸೇಠ್ ಆಗಿರ್ಬೋದು, ಏನು ಬೆಳಗಾವಿ ಉತ್ತರ ಪ್ರದೇಶದ ವ್ಯಾಪ್ತಿಯ 2 ಜನ ಸಾವನ್ನಪ್ಪಿರುವಂತದ್ದು, ಬೆಳಗಾವಿ ದಕ್ಷಿಣದ ಕ್ಷೇತ್ರದ 2 ಜನ ಸಾವನ್ನಪ್ಪಿರುವಂತದ್ದು. ಸ್ಥಳೀಯ 2 ಶಾಸಕರು ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳುವ ಕೆಲಸವನ್ನು ಮಾಡಿರುವಂತದ್ದು. ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು 2 ಲಕ್ಷ ಪರಿಹಾರ ನೀಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ನೀಡಿದ್ದಾರೆ ಎನ್ನುವ ಮಾತುಗಳನ್ನ ರಾಜು ಸೇಠ್ ಅವರು ಹೇಳಿರುವಂತದ್ದು. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಕೂಡ ನಿರಂತರ ಸಂಪರ್ಕ ಸಾಧಿಸುವ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಪ್ರಯಾಗ್ರಾಜ್ ಏನು ಜಿಲ್ಲಾಡಳಿತ ಆಗಿರ್ಬೋದು, ಉತ್ತರ ಪ್ರದೇಶ ಸರ್ಕಾರ ಈ ಬಗ್ಗೆ ಇನ್ನಷ್ಟು ಸ್ಪಷ್ಟಪಡಿಸಬೇಕಾಗಿರುವಂತದ್ದು. ಅರವಿಂದ್, ರೈಟ್ ಚೇತನ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.